ಥು, ನಂದು ನನ್ನ ಸಂಸಾರ ನಾಳು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಕನ್ಸಾಗೋನು ಅನ್ಕೊಂಡಿರಲಿಲ್ಲ. ಏನು ಕೆಲಸ ಮಾಡ್ಬಿಟ್ರೆ ನೀವಂತೂ ಏನೋ ತೊಂಗೇರು 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 ಅಂತ ಹೇಳ್ಬಿಟ್ಟು ಸುಮ್ಮನಿದ್ರೆ ಆ ತಲೆ ಮೇಲೆ ಹೊತ್ತು ಕುಂತ್ಕೊಬಿಟ್ಟಿದ್ದೀರಾ ಮನ್ಯಾಳಿಗಳು ನೀವಂತೂ. ನನ್ನ ಹೆಂಡ್ತಿನ ದೂರ ಮಾಡೋಕ್ಕೆ ನೋಡ್ಬಿಟ್ರಾ ನಿಮ್ಮ ವಿಡಿಯೋ? ನೀವು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ರೆ ಯಾಕುಡ್ದಾಗ ಹೊಡಿಬೇಕು ಅಂತ ಅನ್ನಿಸ್ತೈತೆ. ಇಷ್ಟು ದಿನ ಏನೋ ಬಿಡು ಚಿಕ್ಕೋರಲ್ವಾ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ. ಆದರೆ ನೀವು ಮಾಡ್ತಿರೋ ಅಲ್ಕ ಕೆಲಸಗಳು ಶಾನೆ ಆಯ್ತಾವೆ. ಏನು ಹೇಳಿ ಚಿಕ್ಕಮ್ಮ, ನಿಮ್ಮ ಮಕ್ಕಳು ಥೂ, ನನಗಂತೂ ಅಸಹ್ಯ ಆಯ್ತದೆ. ಪೊದ್ದಿ ಮೇಲೆ ಎಷ್ಟು ಜಗಳಕ್ಕೆ ಬಿದ್ದಿದ್ದೀನಿ ಗೊತ್ತೇ ನಾನು. ಪೊದ್ದಿನ ಸರಿ ಇಲ್ಲ, ಪೊದ್ದಿನ ಅಂತೋಳು, ಪೊದ್ದಿನ ನಿಂತೋಳು ಅಂತ ಹೇಳ್ಬಿಟ್ಟು ಸುಮ್ಕೆ ಪೊದ್ದಿ ಮೇಲೆ ಜಗಳಕ್ಕೆ ಬಿದ್ದಿದ್ದೆ. ಇವ್ರು ಮಾಡೋದೆಲ್ಲ ಇಂಥ ಕೆಲಸನೇ. ನಿಮ್ಗೆ ಏನೇ ಬಂದಿದ್ದು ದೊಡ್ಡರೋಗ? ಯಾಕೆ ಇಂಥ ಕೆಲಸ ಮಾಡಕ್ ಹೋದ್ರಿ? ಥೂ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿಮ್ಗೆ ಆಮೇಲೆ ವಿಚಾರಿಸ್ಕತ್ತೀನಿ ಇರು. ಯಾಕೆ ವಿಚಾರಿಸ್ಕೊಳ್ಳೋದು ಒಂದೇ ಅಲ್ಲ, ಬರ್ರಿ ಊರ್ ಜನದ ಮುಂದೆ ಎಲ್ಲನೂ ಪೊದ್ದಿ ಸರಿ ಇಲ್ಲ, ಪೊದ್ದಿ ಲವ್ ಲೆಟ್ರ್ ಬರೀತಾಳೆ, ಪೊದ್ದಿ ಆ ಲೆಟ್ರ್ ಬರೀತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಊರ್ ತುಂಬ ಹೇಳ್ಕೊಂಬಿಟ್ಟು ಬಂದಿದ್ರಲ್ಲ. ಈಗ ಸುಮ್ಕೆ ಬಿಟ್ಬಿಡ್ತೀನ ನಿಮ್ಮನ್ನ? ಈಗ ಮುಚ್ಕೊಂಡು ಬಂದ್ಬಿಟ್ಟು ಎಲ್ಲನೂ ಪರಿಹಾರ ಮಾಡಿದ್ರೆ ಸರಿ ನನ್ನ ಸಮಸ್ಯೆನ. ಇಲ್ಲ ಅಂದ್ರೆ ಬರ್ರಿ 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 ನಿಲ್ಲಿಸ್ತೀನಿ ಬರ್ರಿ. ಅಲ್ಲಿ ಹಳ್ಳಿ ಕಟ್ಟೆದಾಗ ನಿಂತ್ಕೊಬಿಟ್ಟು ಎಲ್ಲಾನು ಹೇಳ್ಬಿಡಿ. ನಾವಂತೂ ಇಂಥದ್ದು ಇದ್ರೆ ಕೆಲಸ ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಜನ ಎಲ್ಲನೂ ಛೀ ಥೂ ಅಂತ ಉಗಿಲಿ, ಗೊತ್ತಾಯ್ತದ ಅವಾಗ. ಏನಾರ ಮಾಡ್ಕೊಂಡು ಸಾಯ್ರಿ. ಯಪ್ಪ 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 ಯಪ್ಪ, ಚಿಕ್ಕೋರು ಅಂದ್ರೆ ಚಿಕ್ಕೋರು ಮಾಡೋ ಕೆಲಸ ಎಲ್ಲನೂ ದೊಡ್ಡವೇನೇನಿಯ. ಯಾವ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಕ್ಕಿಲ್ಲ ಈ ಮನೆಯಾಳಿಗಳು. ಎಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನೇನಿಯ ಮಾಡೋದು. ಅದೇನೋ ಉಂಡುಂಡು ತಿಮ್ಮ ಏನು ಮಾಡ್ದ ಅಂದ್ರೆ ಅದೇನೋ ಮಾಡಿದ್ನಂತೆ ಅನ್ನಂಗೆ ಸುಮ್ಮನೆ ಕುಂತ್ಕೊಳ್ಳಿರಕ್ಕೆ ಆಗ್ತಿದ್ದಂಗೆ ನಿಮಗೆ ಇಂಥ ಕೆಲಸ ಮಾಡೋದು. ಲೆಟ್ರ್ ಬರೀತಾನಂತೆ, ಲವ್ ಲೆಟ್ರ. ಓಹೋ, ನನ್ನ ಮಗಂದು ಸೊಸೆದನ್ನ ಸಂಸಾರವಾಗಿ ಕಿತ್ತೋಗದು ಬಿಡೋಣ ಅಂತಾನೆ ಏನೋ ಅದು ಏನಂತ ಬುದ್ಧಿ ಕಲ್ತ್ಬಿಟ್ರಮ್ಮಿ ನೀವಂತೂ. ಓದಿರೋರು ನೀವು, ಬುದ್ಧಿ ಬೇಡವೇನು ನಿಮಗೆ? ಸರಿ ಬಿಡ್ಪತಿ, ಆಗಿದ್ದಾಗೋಯ್ತು. ನನ್ನ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ನಾನೇ ಬುದ್ಧಿ ಹೇಳಿಸ್ತೀನಿ. ಇನ್ನೊಂದು ಕಿತ ಹಿಂಗೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತೀನಿ ಬಿಡು. ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ತಾಗೆ ಸಮಯಕ್ಕೆ ಹೇಳ್ತಾರೆ, ಸರಿನಾ? ಬಿಟ್ಬಿಡು. ಇನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗೋದು ಯಾಕೆ? ಸುಮ್ಕೇನಿಯ ಏನು ಬೇಡ ಬಿಡು, ಹೋಗ್ಲಿ. ಹೂಕಣ್ಪದ್ದಿ ಏನೋ ಚಿಕ್ಕ ಹುಡುಗರು ಗೊತ್ತಿಲ್ದೇನೆ ನೀವು ತೆಪ್ಪು ಮಾಡ್ಬಿಟ್ಟವ್ರೆ. ಮತ್ತೆ ತೆಪ್ಪೇನು ಮಾಡ್ದಿದಂಗೆ ನಾನು ನೋಡ್ಕೊತೀನಿ. ಏನೋ ತೆಪ್ಪು ಮಾಡ್ಬಿಟ್ಟವ್ರೆ. ಒಂದು ನಾನೇ ಹಿಡ್ಕೊಂಡು ನಾಲ್ಕು ಬಿಡ್ದು ಬುದ್ಧಿ ಹೇಳ್ತೀನಿ. ನಾಳೆ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬೇಕಾಗಿರೋ ಹುಡುಗಿರು ಹೆಣ್ಣು ಮಕ್ಕಳು ಅವ್ರ ಬಗ್ಗೆ ಎಲ್ಲನೂ ಜನರು ಏನು ಅನ್ಕೊಳಕ್ಕಿಲ್ಲ. ಹೇಳು ಹಂಗು ಹಿಂಗು ಅಂತ ತೆಪ್ಪು ತಿಳ್ಕೊಬಿಡ್ತಾರೆ. ಅಲ್ಲೆಲ್ಲ ಹಳ್ಳಿ ಕಟ್ಟೆದಾಗೆಲ್ಲ ಹೇಳ್ಸೋದು ಬೇಡ. ಇಲ್ಲೇನಿಯ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾರೆ. ನಾನು ಕೇಳಿಸ್ತೀನಿ ಕ್ಷಮೆಯ. ಈಗ ಬಿಡು, ಆಗಿದೆಲ್ಲ ಆಗೋಯ್ತು. ಏನೋ ಚಿಕ್ಕ ಪುಟ್ಟ ತಪ್ಪುಗಳು ಆಯ್ತವೆ, ಮನೆ ಮಕ್ಕಳಲ್ವಾ ಆಯ್ತವೆ. ಅಬ್ಬಬ್ಬಬ್ಬಬ್ಬಬ್ಬ, ಮದುವೆ ಮುಂದೆ ಆಗೋ ಹುಡುಗಿಯ ಜೀವನ ಚೆನ್ನಾಗಿರ್ಬೇಕು. ಅದೇ ಮದುವೆ ಆಗಿರೋ ನನ್ನ ಜೀವನ ಯಕ್ಕುಟ್ಟಿ ಹಾಳಾಗಿ ಹೋಗ್ಬೇಕು ಅಲ್ವಾ? ನಡ ನಿಮ್ಮ ನೈಯಸ್ ಮಾತಿಗಾಗ್ಲಿ, ನಿಮ್ಮ ದೌಲತ್ತುಗಳಿಗಾಗ್ಲಿ ಬೊಗ್ಗ ಅಂತ ಮಗಳು ನಾನಲ್ಲ. ಒಂದೇ ಮಾತು ನಾನಂತಂದ್ರೆ, ಈ ಮನೆಯಾಳಿಗಳು ಬಂದು ಹಳ್ಳಿ ಕಡೆತಾಗೆ ನಿಂತ್ಕೊಂಡು ನಾನು ಹಿಂಗೆ ತಪ್ಪು ಮಾಡಿದೆ, ನಾನೇ ಹಿಂಗೆ ಲವ್ ಲೆಟ್ರನ್ನ ಪೊದ್ದಿಗೆ ಬರೆದಿದ್ದು ನಾನೇ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋಬೇಕು. ಇಲ್ಲ ಅಂದ್ರೆ ನಡೀರಿ ಪೊಲೀಸ್ ಸ್ಟೇಷನ್ಗೆ. ವಿಡಿಯೋ ಐತಲ್ಲ, ವಿಡಿಯೋ ತೋರಿಸ್ತೀನಿ ಎಲ್ಲಾನು. ಬುದ್ಧಿ ತಪ್ಪಾಯ್ತು ಬುದ್ಧಿ. ನಿನ್ನ ಮೇಲೆ ತೆಪ್ಪು ತಿಳ್ಕೊಂಬಿಟ್ಟು ನಾನೇನಿಯ ಇದು ಮಾಡಾಕ್ಬಿಟ್ಟೆ. ಇವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿತೆ. ಈಗೆಲ್ಲ ಅರ್ಥ ಆಯ್ತು ಬಿಡು. ನನ್ನ ಮೇಲೆ ಕೂಗಾಡ್ತಿದ್ರಿ ಮತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅತ್ತೆ ಎಷ್ಟು ಹೇಳ್ತು ನಿಮ್ಗೆ ಎಲ್ಲನೂ. ಪೊದ್ದಿ ಅಂತೊಳಲ್ಲ ಅಂತಂದ್ರು ಎಷ್ಟೆಲ್ಲ ಮಾಡ್ಬಿಟ್ರಿ ಹೇಳು ನೀವಂತೂ. ಅಬ್ಬಬ್ಬಬ್ಬ, ಇವಾಗನ ಅರ್ಥ ಆಯ್ತಲ್ಲ. ಸರಿ ಪೊದ್ದಿ, ಕ್ಷಮಿಸ್ಬಿಡು, ನನ್ನ ಬೇಜಾರು ಮಾಡ್ಕೋಬೇಡ. ನನಗಂತೂ ಎಷ್ಟು ಬೇಜಾರಾಯ್ತೈತೆ ಅಂದರೆ ಇವ್ರು ಇಂಥ ಕೆಲಸನೂ ಮಾಡ್ತಾರ ಅಂತ ಹೇಳ್ಬಿಟ್ಟು ಈಗಲೇ ಏನಿಯ ಗೊತ್ತಾಗಿದ್ದು. ಹೆಂಗೋ ನಿನ್ನ ಬುದ್ಧಿ ಉಪಯೋಗಿಸ್ಬಿಟ್ಟು ನೀನಂತೂ ಸರಿಯಾಗಿ ಏನಿಯ ಮಾಡ್ತಿ ಬಿಡು. ನಿನ್ನ ಬುದ್ಧಿ ಉಪಯೋಗಿಸಿದಕ್ಕೆ ಏನಿಯ ಇಷ್ಟೆಲ್ಲನೂ ಆಗಿದ್ದು. ಇಲ್ಲ ಅಂತ ಹೇಳಿದ್ರೆ ಸರಿ ಬಿಡ್ರಿ, ಇವಾಗ ನಾನು ಒಳ್ಳೇಳು ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತಲ್ಲ. ಈಗ ನನಗೇನ ಇವ್ರು ತಗ್ಲಾಕೊಂಡಿಲ್ಲ ಅಂತ ಹೇಳಿದ್ರೆ ಜೀವಮಾನ ಪೂರ್ತಿ ನಿಮ್ಮ ಮನ್ಸಾಗೆ ಈಸಿಯ ಉಳಿದೋಗ್ಬಿಟ್ರದು. ಅಯ್ಯೋ ನೆಂಟಿ ಸರಿ ಇಲ್ವೇನೋ ಅಂತ ಹೇಳ್ಬಿಟ್ಟು ಹಿಂಗೇನಿಯೇ ಉಳಿದೋಗ್ಬಿಡೋದು ಎಲ್ಲನೂ. ಸದ್ಯ ಉಡಿ, ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಪರ್ಕೆನ ಹೊಡಿಬೇಕು ಇವಕ್ಕೆ. ತಿನ್ ನೆಣಾಗೈತಿ ಇವಕ್ಕೆ ಕುಂತ್ಕೊಂಡು ಪರ್ಕೆ ಒಟ್ಟುಗಳು ಹಾಕ್ಬೇಕು ಇವ್ರಿಗೆ. ಸಂಸಾರಗಳು ಮುರಿಯಕ್ಕೆ ನಿಂತವೆ. ಅಲ್ಲ ಕಣ್ರಮ್ಮಿ, ಈಗಲೇ ಸಂಸಾರ ಮುರಿತೀರ, ನಾವು ಓದ್ ಮನೆಗೆ ಯಾಕೊಳದಾಗ ಹೊಡ್ಸ್ಕೊಳಕ್ಕಿಲ್ವ ನೀವು? ಅಮ್ಮಯ್ಯ ಬರ್ರಿ ಬರ್ರಿ, ಬರ್ರಿ ಹಳ್ಳಿ ಕಟ್ಟೆ ಕರ್ಕೊಂಡೋಯ್ತೀನಿ. ಬರ್ರಿ ಅಮ್ಮಿಕಂಡ್ ಬರ್ರಿ, ತೋರಿಸ್ತೀನಿ. ಇದೊಂದೇ ಒಂದ್ ಕಿತ ಬಿಟ್ಬಿಡು ಪದ್ದಿ, ಇದೊಂದೇ ಒಂದ್ ಕಿತ. ಹೆಣ್ಮಕ್ಳಲ್ವಾ? ನಾಳೆ ನಿಮ್ಗೆ ಗಂಡು ಮಗಿನ ತರ ಕಾಣಿಸ್ತೀವಿ ನಾನು ನಿಮ್ಗೆ? ಗಂಡು ಮಗನ ನಾನೇನಾದ್ರೂ ನಿಮ್ಗೆ? ನಾನು ಹೆಣ್ಮಗಳೇನಿಯ, ನನಗೂ ಮಾನ ಮರುವಾದಿ ಅನ್ನೋದು ಎಲ್ಲನೂ ಐತೆ ನನಗೂನುವೆ. ನಿಮ್ಗೆ ಬರ್ರಿ, ಆಮೇಕಿಂದ ಮಾಡ್ತೀನಿ ಬರ್ರಿ. ನಾನು ಏನೋ ಕೋಟ್ಯಾಧೀಶ್ವರ ಕೊಟ್ಟು ಮದುವೆ ಮಾಡಿ ನಿಮ್ಮನ್ನೆಲ್ಲ ಸ್ಟ್ಯಾಂಡರ್ಡಾಗಿ ಸೆಟ್ಲು ಮಾಡ್ಸೋಣ ಬೇವರ್ಸಿಗಳ ಅಂತ ಹೇಳಿದ್ರೆ ಒಳಗೆ ಕೊಂತ್ರಿ ಕೆಲಸ ಮಾಡ್ತೀರಲ್ವಾ? ನೋಡ್ಕೊಂತೀನಿ ಬರ್ರಿ. ಈಗ ಅದೇನು ಮಾಡ್ತೀರೋ, ಹೆಂಗೆ ಮಾವನ ಹೂಮನ ಮಾಡ್ಕೊಬತ್ತೀರೋ ಬರ್ರಿ. ನಾನಂತೂ ಹಳ್ಳಿ ಕಟ್ಟೆದಾಗ ಬರೋದೇನೇನಿಯ ಇಲ್ಲ. ನಾನಂತೂ ಮನೆಯಾಗ ಏನಿಯ ಬಿದ್ದಿರ್ತೀನಿ. ಹೋಗಿ ಉಗಿಸ್ಕೊಂಡು ಮೆಟ್ನ ಓಡಿಸ್ಕೊಂಡು ಸಾಯ್ರಿ. ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಇವು. ದರಿದ್ರದ ಒಂದು ಮಾತು ಹೇಳಿದ್ರೆ ನನಗೆ, ಒಂದು ಮಾತು ಹೇಳಿದ್ರಾ? ಅದ್ಗೆ ಇದು ಒಂದ್ಸಲ ಬಿಟ್ಬಿಡಿ ಅದ್ಗೆ, ಇನ್ನೊಂದು ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ.
ನಾನು ಅಷ್ಟೇನಿಯ ಇದೊಂದು ಕಿತ ಕ್ಷಮೆ ಕೇಳಿ ಇನ್ನೊಂದು ಕಿತ ನಾನು ಇಂಥ ಕೆಲಸ ಮಾಡಕ್ಕಿಲ್ಲ ಬರ್ರಿ ಬುದ್ಧಕ ಸರಿಯಾಗಿ ಮಾಡ್ತಾ ಇದ್ದೆ ಮನೆಯಾಳಿಗ್ಲ ಬರ್ರಿ ಬರ್ರಿ ನೀನೇ ಈ ಮನೆಯಾಳ ಐಡಿಯಾನ ಕೊಟ್ಟಿದ್ದು ನೀನೇ ಚೆನ್ನಾಗೈತೆ ಐಡಿಯಾ ಅಂತ ಹೇಳ್ದೆ ಅವಾಗ ಕೇಳಕ್ ಸಂದಕ್ಕಿತ್ತು ವರ್ಕೌಟ್ ಆಯ್ತದೆ ಅಂತ ಗೊತ್ತಿತ್ತು ಆದ್ರೆ ಹಿಂಗಾಯ್ತದೆ ಅಂತ ನಂಗೇನು ಗೊತ್ತಿತ್ತು ಬುಡೆ ಒಂದು 2 ದಿನ ಅನ್ಕೊಂತಾರೆ ಆಮೇಲೆ ಸುಮ್ಕಾಯ್ತಾರೆ ನೋಡಿ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳೋಣ ನೋಡಿ ಸರಿ ಆಯ್ತು ಬಾ ಸರಿಯಾಗಾಯ್ತು ನೋಡಿ ನಾನು ನನ್ನ ತಂಗಿ ಇಬ್ರು ಸೇರ್ಕೊಂಡು ನಮ್ಮ ಹೊತ್ತಿಗೆ ಮಾನ ಮರ್ವದಿ ಎಲ್ಲನೂ ಕಳಿಬೇಕು ನಮ್ಮ ಹೊತ್ತಿಗೆ ಮಾನ ಮರ್ವದಿನ ಹರಾಜ್ ಹಾಕ್ಬೇಕು ನಮ್ಮ ಹೊತ್ತಿಗೆ ನಾ ಮನೆ ಬಿಟ್ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಇಬ್ರು ಸೇರ್ಕೊಂಡು ಬೇಕು ಅಂತಾನೆ ನೀ ಪೊದ್ದಕ್ಕಂಗೆ ಅಂದರೆ ನಮ್ಮ ಹೊತ್ತಿಗೆ ಪತ್ರ ಬರೆದ್ಬಿಟ್ಟು ನಾನು ನನ್ನ ತಂಗಿ ಇಬ್ರು ಬೇಕು ಅಂತಾನೆ ನೀ ಕಳಿಸಿದ್ವಿ ಏನು ಹೇಳ್ತಿದ್ದೀರಾ ನೀವು ಲೆಟ್ರು ಹೌದು ನಮ್ಮ ಹೊತ್ತಿಗೆನ ಮನೆಯಿಂದ ಓಡಿಸ್ಬೇಕು ನಮ್ಮ ಹೊತ್ತಿಗೆನ ಬಿಟ್ಕೊಳ್ಳೋದು ಬೇಡ ನಮ್ಮ ಹೊತ್ತಿಗೆ ಇಲ್ಲಿರಬಾರ್ದು ಅಂತ ಹೇಳ್ಬಿಟ್ಟು ನಾವೇನಿಯ ಬೇಕು ಅಂತ ಹೇಳ್ಬಿಟ್ಟೇನಿಯ ನಾನು ನಮ್ಮ ಅಕ್ಕ ಸೇರ್ಕೊಂಡು ಲವ್ ಲೆಟ್ರ್ ಬರೆಯೋ ಥರ ಆ್ಯಕ್ಟಿಂಗ್ ಮಾಡಿ ಲವ್ ಲೆಟರ ಬರೆದ್ಬಿಟ್ಟು ಕಳಿಸ್ಬಿಟ್ವಿ ನಮ್ದೇನೇನಿಯ ತೆಪ್ಪು ಇದ್ರಾಗೆ ನಮ್ಮ ಹೊತ್ತಿಗೆ ಅದು ಏನೂ ತಪ್ಪಿಲ್ಲ ಆದರೆ ಅವಳನ್ನ ಮನೆ ಬಿಟ್ಬಿಟ್ಟು ಕಳ್ಸೋಕ್ಕಾಗಲಿಲ್ಲ ತಗ್ಲಾಕೊಂಬಿಟ್ಟು ನಾವೇ ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡಿರೋದು ನಾವೇನೇನಿಯ ನೋಡಿ ನಿಮ್ಮೆಲ್ಲರ ಹತ್ರನೂ ನಾವೆಲ್ಲ ಸುಳ್ಳು ಹೇಳಿದ್ವಿ ನಮ್ಮ ಹೊತ್ತಿಗೆ ಬಗ್ಗೆ ಎಲ್ಲನೂ ಸುಳ್ಳು ಹೇಳಿದೀವಿ ನಾವೇನೇನಿಯ ಹೀಗೆಲ್ಲ ಮೋಸ ಮಾಡಿದ್ದು ಅದಕ್ಕೆ ಊರ್ ಜನದ ಮುಂದೆನೇನಿಯ ನಮ್ಮ ಹೊತ್ತಿಗೆಗೆ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀವಿ ಯಾಕಂದರೆ ಊರ್ ಜನ ಎಲ್ಲನೂ ನಮ್ಮ ಹೊತ್ತಿಗೆ ಬಗ್ಗೆ ನಮ್ಮಿಂದ ಏನೇನೋ ಮಾತಾಡ್ಕೊಂಡ್ರಲ್ಲ ಅದಕ್ಕೇನೇನಿಯ ಅವ್ರಿಗೇನು ಅವಮಾನ ಆಗಬಾರ್ದು ಅಂತ ನಾನೇನಿಯ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನಿ ದಯವಿಟ್ಟು ಎಲ್ಲರ ಮುಂದೆನೂ ನಮ್ಮ ಹೊತ್ತಿಗೆ ಕೇಳ್ಕೊತಾ ಇದ್ದೀನಿ ಕ್ಷಮಿಸ್ಬಿಡಿ ಅತ್ತಿಗೆ ಅಷ್ಟೇನೇನಿಯ ಇನ್ನೇನು ನಾವು ಇನ್ನೊಂದ್ಕಿಂತ ಇಂಥ ತಪ್ಪು ಮಾಡೋಕ್ಕಿಲ್ಲ ಅಯ್ಯೋ ಮನೆಯಾಳಿಗ್ಲ ಥೂ ನಿಮ್ಗೆ ಏನ್ರೆ ಬಂದಿರೋದು ನಿಮ್ಗೆ ದೊಡ್ಡರೋಗ ನಿಮಗೆ ಇಂಥ ಕೆಮೆಯ ನೀವು ಮಾಡೋದು ನಿಮ್ಗೇನು ಮನೆನಾಗೇನು ಮಾಡಕ್ಕೆ ನಿಮ್ಮ ಅಮ್ಮ ಒಳ್ಳೆ ಬುದ್ಧಿ ಕಲ್ಸಿಲ್ವಾ ಬಂಗಾರಮ್ಮ ಒಳ್ಳೆ ಬುದ್ಧಿ ಕಲ್ಸಿಲ್ವೇನು ಎಲ್ಲದು ನಿಮ್ಮಮ್ಮ ಇಂಥ ಟೈಮಾಗೆಲ್ಲನೂ ನಿಮ್ಮಮ್ಮ ಬರೋಕ್ಕಿಲ್ಲ ಬಿಡು ಯಾಕೆ ಗೊತ್ತಾಳೆ ನಿಮ್ಮಮ್ಮ ಇಂಥ ಟೈಮಾಗೆಲ್ಲನೂ ಮನೆಗೆ ಪರವಾಗಿಲ್ಲ ಎಲ್ಲ ಹುಟ್ಟು ಸುಳ್ಳು ಹೇಳೋದು ಹುಟ್ಟು ದುರಾಂಕಾರಗಳು ನಿಮ್ಗೆಲ್ಲನೂ ಒಂದು ಹೆಣ್ಮಗಿಂದು ವಿಷಯನ ನೀವು ಹಿಂಗೆಲ್ಲ ಸುಳ್ಳು ಹೇಳ್ಕೊಂಬಿಟ್ಟು ಬರ್ತೀರಾ ಅಂದರೆ ನೀವು ಎಂಥ ಬಿಟ್ಟು ಜನ ಇರಬೇಡ ಹೇಳಿ ನೀವಂತೂ ಥೂ ಏನ್ರಮ್ಮ ಮಾನ ಮರುವದಿ ಅನ್ನೋದು ಏನೂ ಇಲ್ವಾ ನಿಮ್ಗೆ ನಿಮ್ಗೆ ನಾ ಊರಿಂದ ಈಚೆ ಕಡೆಗೆ ಹಾಕ್ಬೇಕು ಏನು ಹೇಳು ಇಂಥ ಕೆಲಸ ಮಾಡೋದು ಯಪ್ಪ ಊರ್ ಜನ ಎಲ್ಲ ಪೊತ್ತಿ ಬಗ್ಗೆ ಹೆಂಗೋ ಮಾತಾಡ್ತಾ ಇದ್ರು ಇಂಥ ಕೊಂತ್ರಿ ಕೆಲಸ ಮಾಡಕ್ಕೆ ನಿಮ್ಗೆ ಮನ್ಸಾದ್ರೆ ಹೆಂಗ್ ಗೊತ್ತದೆ ಬರೀ ನಿಮ್ಮ ಅಮ್ಮನ ಬುದ್ಧಿನೇ ನೀಯೇ ಕೊಲ್ತಿದ್ದೀರಾ ಎಲ್ಲಿ ನಿಮ್ಮ ಅಮ್ಮನ ಕರೀರಿ ಊರಿಗೆಲ್ಲನೂ ಉಪದೇಶ ಮಾಡ್ತಾಳೆ ಊರವ್ರಿಗೆಲ್ಲನೂ ನಾನು ಸಾಚಾ ನಂಗೆ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಬರ್ತಾಳೆ ಇವಾಗ ನೋಡಿದ್ರೆ ಇಂಥ ಕೆಲಸನ ಮಾಡೋದು ಕರೀರಿ ನಿಮ್ಮ ಅಮ್ಮನ ಉಗಿಯನ್ ಸರಿಯಾಗೇನಿಯ ಓದಕ್ಕೆ ವಿದ್ಯಾವಂತರಂತೆ ಪ್ಯಾಟೆನಾಗವ್ರಂತೆ ಅಷ್ಟು ವಿದ್ಯೆ ಕಲ್ತವ್ರಂತೆ ಇಷ್ಟು ವಿದ್ಯೆ ಕಲ್ತವ್ರಂತೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲನೂ ಎಷ್ಟು ಮಾತಾಡ್ತಿದ್ರು ಈಗಿಂತ ಮಾನಮರವಾದಿ ಕಲಿಯೋ ಕೆಲಸನ ಮಾಡೋದು ಇದನ್ನೇ ನಿಮ್ಮ ಸ್ಕೂಲಾಗ ಕಲ್ಸ್ಕೊಟ್ರದು ನಿಮ್ಮ ಮೇಷ್ಟ್ರುಗಳೆಲ್ಲನೂ ಅಯ್ಯೋ ಊರ್ ಜನ ಎಲ್ಲ ಬುದ್ಧಿ ಬಗ್ಗೆ ಮಾತಾಡ್ತಿದ್ರು ಲೆಟ್ರು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡೆ ಏನಪ್ಪ ಒಳ್ಳೆ ಮಗ ಅವಳು ಎಂಥ ಕೆಲಸ ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅಬ್ಬಬ್ಬಬ್ಬಬ್ಬ ನೀವಾ ಮನೆಯಾಳಿಗಳು ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಬೇಕು ಇಂಥ ಕಿತ್ತೋಗಿರೋ ಬಿಡತದವ ಇಂಥ ಊರಾಗಿದ್ರೆ ಅದೇ ಊರ್ ದರ ಆಯ್ತದ ಏಳಿಗೌಡ್ರೆ ಊರ್ ದರ ಆಯ್ತದ ಇನ್ನು ಎಷ್ಟು ಜನಕ್ಕೆ ತಂದಿಕ್ಕಿ ಇನ್ನು ಎಷ್ಟು ಜನಕ್ಕೆ ಎಲ್ಲ ಮಾಡಿ ತಮಾಷೆ ನೋಡ್ತಾರ ನಾಕಾಣಿ ಇನ್ನು ಎಷ್ಟು ಜನಕ್ಕಿಂತ ಕೆಲಸ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಂಡವ್ರೆ ಇನ್ನು ಊರಾಗ ಎಷ್ಟು ಜನ ಸಂಸಾರ ಹಾಳು ಮಾಡಬೇಕು ಅಂತವ್ರೆ ಇವ್ರನ್ನ ಮೊದಲು ಏನನ್ನ ತಗೊಂಡು ಹಾಕಿ ಊರಿಂದ ಬಹಿಷ್ಕಾರ ಹಾಕಿ ಇವ್ಳನ್ನ ದಯವಿಟ್ಟು ಬಹಿಷ್ಕಾರ ಹಾಕಿ ಇವತ್ತು ಪೊದ್ದಿನ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಇವತ್ತು ಲೆಟ್ರ್ ಬರ್ದವಳೆ ನಾಳೆ ನಮ್ಮನೆ ಹೆಣ್ಮಕ್ಳನ್ನೂ ಹಿಂಗೇನೇ ಮಾಡಿದ್ರೆ ಯಾರು ನೋಡ್ತಾರೆ ಹೇಳಿ ಹಬ್ಬಬ್ಬಬ್ಬ ಇಂಥವ್ರು ಊರಿಗೊಬ್ರು ಇದ್ಬಿಟ್ರೆ ಸಾಕು ಊರಾಗಿರೋ ಗಂಡ ಹೆಣ್ರು ಅತ್ತೆ ಮಾವುಗಳು ಮಕ್ಕಳು ಮೊಮ್ಮಕ್ಕಳು ಯಾರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಊರು ಬಿತ್ತರಾಡ್ದಂಗೆ ಆಡ್ತಾರೆ ಇವ್ರಂತೂ ಹಬ್ಬಬ್ಬಬ್ಬ ಒಬ್ರಿಗಿನ್ನ ಒಬ್ರು ಇವ್ರು ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಮಾನ ಮರುವದಿ ಬಿಟ್ಟು 3 ಬಿಟ್ಟು ನಿಂತ್ಕೊಂಡವೆ ಅಂತ ಹೇಳ್ಬಿಟ್ಟು ಥೂ ನಾಚಿಗೇಡು ನೋಡು ನಾವೆಲ್ಲ ಬರೀ ಪೊದ್ದಿ ಬಗ್ಗೆ ಎಣ್ಣೆಯ ತಿಳ್ಕೊಂಬಿಟ್ವಿ ಪೊದ್ದಿ ಸುಮ್ಕೆನೆಯ ನಮಗೆಲ್ಲ ಒಳ್ಳೆ ಥರ ನಟಿಸ್ತಾಳೆ ಎಂಥ ತೆಪ್ಪು ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಎಷ್ಟು ತೆಪ್ಪು ತಿಳ್ಕೊಂಡಿದ್ವಿ ಥೂ ನಿಮ್ಮಕ್ಕೆ ನೀವ ಇಂಥ ಕೆಲಸ ಮಾಡಿರೋದು ಹುಳ ಬೀಳ್ತದೆ ಬರ್ರಿ ನಿಮ್ಮ ಬಾಯಿಗೆ ಒಳ್ಳೆ ಹೆಂಗ್ಸನ ಸರಿಯಾಗಿ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಯಾರು ಸುಮ್ಕೆ ಬಿಟ್ಟಾರ ಹೇಳು ನಾನು ಹಂಗೆ ಅನ್ಕೊಂಡಿದ್ದೆ ಇವನಪ್ಪ ಪೊದ್ದಿ ಇಂಥ ಆಟಕ್ಕೆ ಇಳಿದ್ಬಿಟ್ಟವಳಲ್ಲ ಲವ್ ಪವ್ ಅನ್ಕೊಂಡು ಗಂಡನ ಬಿಟ್ಬಿಟ್ಟು ಹೊಂಟಾಯ್ತಾಳೆ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಈ ಕಿತ್ತೋಗಿರೋರಿಂದ ಪಾಪ ಇವಳಿಂಗೆಲ್ಲ ಅನುಭವಿಸ್ತಾಳೆ ಅಂತ ಗೊತ್ತಿರಲಿಲ್ಲ ನಮ್ಗಂತೂ ಅಲ್ಲ ಎಂಥ ಕೆಲಸ ಮಾಡ್ಬಿಟ್ರು ನೋಡಿದ್ರಾಕ ಒಬ್ಬೊಬ್ಬ ಏನು ಸಾಮಾನ್ಯ ದುಡ್ಗ್ಯಾರ ಇವರು ಬಿಟ್ರೆ ಎಲ್ಲನೂ ಇದು ಮಾಡ್ತಾರೆ ನಾಮ ಹಾಕ್ಬಿಟ್ಟು ಊರನ್ನೆಲ್ಲನೂ ಮಾನಮರೀದಿ ಕಳೆದ್ಬಿಟ್ಟು ಕಳಿಸ್ಬಿಡ್ತವೆ ಉಗುತು ಬಹಿಷ್ಕಾರ ಹಾಕಿ ಗೌಡ್ರೆ ನೀವೇ ತಾನೇ ನ್ಯಾಯ ತೀರ್ಮಾನ ಕೊಡೋದು ಉಗುದು ಬಹಿಷ್ಕಾರ ಹಾಕಿ ಕಳಿಸ್ಬಿಡಿ ಅತ್ತಾಗೆ ನಮ್ಮ ಊರಾಗಿಂತ ನಿಕ್ಕಳಕ್ಕೆ ನಮ್ಗೆ ಇಷ್ಟ ಇಲ್ಲ ಇನ್ನೊಂದು ಕಿತ್ತ ಇಂಥ ತೆಪ್ಪೆಲ್ಲನೂ ಮಾಡೋಕ್ಕಿಲ್ಲ ದೇವ್ರಣೆಗೂ ಇಂಥ ತೆಪ್ಪು ಮಾಡೋಕ್ಕಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ
ದಯವಿಟ್ಟು ಕ್ಷಮಿಸ್ಬಿಡಿ ಇಂಥ ತಪ್ಪು ಮಾಡೋಕ್ಕಿಲ್ಲ ಗೌಡ್ರೆ, ನಮ್ದೇನಿಯ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ನಾವೇನಿಯ ಬೇಕಂತ ಮಾಡಿದ್ದಲ್ವಾ? ಇನ್ನೊಂದು ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ. ಇಂಥ ಕೆಲಸ ಏನಾರ ಇನ್ನೊಂದು ಕಿತ ಮಾಡಿದ್ರೆ ಏನಾರ ತಗೊಂಡು ಹೊಡೀರಿ, ಹೊಡೆಸ್ಕೊಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಬಹಿಷ್ಕಾರ ಎಲ್ಲ ಹಾಕ್ಬೇಡಿ. ದಯವಿಟ್ಟು ನಾನು ನನ್ನ ತಂಗಿ ಎಲ್ಲಿಗೆ ಹೋಗೋಣ ಹೇಳಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಂಥ ಕೆಲಸ ಮಾಡಿದ್ದಕ್ಕೆ ಎಲ್ಲರ ತಗೋ ನಾವೇ ಕ್ಷಮೆ ಕೇಳ್ತಾ ಇದ್ದೀವಿ. ಹೌದು, ಅವಮಾನ ಆಗಿರೋದೆಲ್ಲನೂ ನಿನಗೆ. ಜನ ಮಾತಾಡಿರೋದು ನಿನ್ನ ಬಗ್ಗೆ ಎಲ್ಲ ಕೆಟ್ಟದಾಗಿ ಹೇಳ್ಕೊಬಿಟ್ಟು ಬಂದಿರೋದು ಇವರು. ನೀನು ಇವಾಗ ಏನು ಶಿಕ್ಷೆ ಕೊಡಬೇಕು ಅಂತ ಅಂತೀಯೋ ಅದೇ ಶಿಕ್ಷೆ ನೀನೇ ಕೊಡೋಣ ಅವ್ರಿಗೂ, ಸರಿನಾ? ಏನು ಶಿಕ್ಷೆ ಅಂತ ನೀನೇ ಹೇಳ್ಬಿಡವ. ಒಂದು ಹೆಣ್ಣಿನ ಮಾನ ಮರ್ಯಾದೆ ಪ್ರಶ್ನೆ ಅರಾಜಕವ್ರೆ ಅಂತ ಹೇಳಿದ್ರೆ ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳಿ? ನೀನೇ ಹೇಳ್ಬೇಕು ಆ ನೋವೇನು ಅಂತ. ನಿನ್ಗುನ್ವೇ ಗೊತ್ತಾಗಿರ್ತದೆ. ಊರು ಬಹಿಷ್ಕಾರ ಹಾಕೋದೇನು ಬೇಡ ಗೌಡ್ರಿ. ಇನ್ನೇನು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೊಂಟೋಯ್ತಾರೆ. ಊರು ಬಹಿಷ್ಕಾರ ಏನು ಬೇಡ. ಊರವ್ರ ಮುಂದೆ ಎಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿತ್ತಲ್ಲ ಊರವ್ರ ಮುಂದೆ, ಅದಕ್ಕೆ ನನಗೆ ಮಾನ ಮರ್ಯಾದೆ ಎಲ್ಲನೂ ಉಳಿಸ್ಕೋಬೇಕಿತ್ತು. ನಾನು ಹಂಗೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ತಿಳಿಸಿ ಹೇಳ್ಬೇಕಿತ್ತು. ಯಾಕಂದರೆ ಒಂದು ಹುಡುಗಿ ಮಾನವೇನಿಯೇ ಹೆಚ್ಚು. ಒಂದು ಯಂಗ್ಸ್ಗಾಗಲಿ ಯಾರಿಗನಾಗಲಿ ಅಂತ ಮಾನವೇನಿಯೇ ತೆಗೆ ಕೆಲಸ ಮಾಡೋರು ಅಂದಮೇಲೆ ನನ್ನ ಮಾನ ಮರ್ಯಾದೆ ಉಳಿಸ್ಕೊಂಡಿದ್ದೀನಿ ನಾನು ಅಂತ ಕೆಟ್ಟೋಳಲ್ಲ ಅಂತ ಹೇಳ್ಬಿಟ್ಟು ಜನರಿಗೆಲ್ಲ ತೋರಿಸ್ಬೇಕಲ್ಲ. ಅದಕ್ಕೇನೆಯಾ ನಾನು ಇವ್ರನ್ನ ಕರ್ಕೊಂಬಿಟ್ಟು ಬಂದು ನಿಲ್ಸಿರೋದು. ಬಹಿಷ್ಕಾರ ಹಾಕಿ ಏನು ಪ್ರಯೋಜನ ಇಲ್ಲ. ಹೋಗುತ್ತ ಮದುವೆ ಮಾಡೋರು ಅಮ್ಮ ಅಡ್ತಾಳೆ ಬುಡಿ. ಲೇ ಬಿತ್ರಿಗ್ಲಾ, ಬಂದು ನಿಮ್ಮ ಅತ್ತಿಗೆ ಮುಂದೆ ತಪ್ಪಾಯ್ತು ಅಂತ ಕೇಳಿ ಇಳಿದು ಕೇಳಿ. ಅದೇಯ ಥೂ ಕೇಳಿ ಬಂದು ಅತ್ತಿಗೆ ತಪ್ಪಾಯ್ತು, ನಾವು ತಪ್ಪು ಮಾಡ್ಬಿಟ್ವಿ. ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲನೂ ನಾನು ಮಾಡೋಕ್ಕಿಲ್ಲ. ನಂದು ತಪ್ಪಾಯ್ತು. ಇನ್ನೊಂದು ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ. ಕ್ಷಮಿಸ್ಬಿಡಿ ಅತ್ತಿಗೆ. ಬೋರಿ ತಪ್ಪಾಯ್ತು ಅಂತ ಕೇಳಿದ್ರೆ ಹೆಂಗ್ರೆ ಮುಳ್ಳೇರ? ಬೀಳ್ರಿ ಕಾಲ್ಗೆ ಕಾಲಿಗೆ ಬಿದ್ಬಿಟ್ಟು ಹೋಗಿ ತಪ್ಪಾಯ್ತು ಅಂತ ಕೇಳ್ರಿ. ಓಹೋ, ಸುಮ್ಮನೆ ತಪ್ಪಾಯ್ತು ಅಂದಿದ ತಕ್ಷಣ ಕ್ಷಮಿಸ್ಬಿಡ್ಬೇಕೆ? ಬೀಳ್ರೆ ಕಾಲ್ಗೆ. ಹೌದೌದು, ಕಾಲಿಗೆ ಬಿದ್ದೇನೆ ನೀ ಕ್ಷಮೆ ಕೇಳಬೇಕು. ಮಾಡಿದ ಅಲ್ಕ ಕೆಲಸಕ್ಕೆ ಬೀಳ್ರೆ ಕಾಲ್ಗೆ. ಓಹೋ, ಎಂತ ಮಾನವರ್ವಾದಿ ಕಳೆ ಕೆಲಸ ಮಾಡಿದ್ರಾ? ಬೀಳ್ರಿ. ಅದ್ಗೆ ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ನಾವು ಇಂಥ ತಪ್ಪ ಮಾಡಬಾರ್ದಾಗಿತ್ತು. ನಿಮ್ಮ ಮಾನವರ್ವಾದಿ ಕಳೆಯ ಕೆಲಸನ ಆದರೆ ಮಾಡ್ಬಿಟ್ಟಿದ್ದೀವಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ನು ಜೀವಮಾನದಗೂ ನಾನು ಇಂಥ ಕೆಲಸ ಮಾಡೋಕ್ಕಿಲ್ಲ. ನಂದು ತಪ್ಪಾಯ್ತು ಅದಕ್ಕೆ. ನಾನೇನು ಐಡಿಯಾ ಕೊಟ್ಟಿದ್ದು. ನಂದು ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಂಥ ಕೆಲಸ ನಾವು ಇನ್ನೊಂದು ಕಿತ ಯಾವತ್ತೂ ಮಾಡೋಕ್ಕಿಲ್ಲ ಅಂತಲ್ಲ. ಮಾಡಿದ್ರೆ ನಿಮ್ಗೆ ಯಾರಿಗೂ ಉಳುಗಾಲ ಇಲ್ಲ. ಯಾರ ಕೈಯಿಂದ ಬೇಕಾದ್ರೆ ತಪ್ಪಿಸ್ಕೋಬೋದು, ಆದರೆ ಈ ಪೊದ್ದಿ ಕೈಯಿಂದ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ. ಏನಾದರೂ ನೀವು ನೆಲ ಕಚ್ಚಿಸ್ಬೇಕು, ಇಲ್ಲ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತ ನೀವೇನ ಪ್ಲಾನ್ ಮಾಡಿದರೆ ಅದೆಲ್ಲ ಸುಮ್ಮನೆ ವೇಸ್ಟು ಅಂತ ಹೇಳ್ಬಿಟ್ಟು ಇವತ್ತೇನೇ ಕೈ ಬಿಟ್ಬಿಡಿ. ನನ್ನ ಮುಂದೆ ನೀವು ಬರೀ ಬಚ್ಚಾಗಳಿದ್ದಂಗೆ ಅಷ್ಟೇ ಏನಿಯ. ನಿಮ್ಮಂಥ ಕಂತ್ರಿಗಳನ್ನ ಕಾಯಕ್ಕೆ ಯಾರು ಇರೋಕ್ಕಿಲ್ಲ. ನಮ್ಮಂಥ ಒಳ್ಳೆಯವ್ರನ್ನ ಕಾಯಕ್ಕೆ ದೇವ್ರನ್ನ ಒಬ್ಬ ಕಾಯ್ತಾನೆ ಇರ್ತಾನೆ ಯಾವಾಗೂ. ಒಂದು ಸತ್ಯ ಅನ್ನೋದು ನಿಧಾನ ಆದರೂ ಪರವಾಗಿಲ್ಲ, ಆದರೆ ಒಂದೇ ಒಂದ್ಸಲ ಈಚೆ ಕಡೆಗೆ ಬಂದೇ ಬರ್ತದೆ. ಥೂ ಎದ್ದೋಳ್ರಿ.